ಒಂದೊಂದು ಅಸೆಂಬ್ಲಿಯಿಂದ ನಾವು 10,000 ವೋಟು, ಒಂದೊಂದು ಅಸೆಂಬ್ಲಿಯಿಂದ ಒಂದು 10,000 ಮೆಂಬರ್ಶಿಪ್ ಎನ್ರೋಲ್ ಮಾಡಿದ್ರೆ ನಮ್ಮ ಕ್ಯಾಂಡಿಡೇಟ್ನ ಈಸಿಯಾಗಿ ಗೆಲ್ಸ್ಕೋಬಹುದು. ನಮಗೆ 5 ಜಿಲ್ಲೆಗಳು ಬರ್ತದೆ: ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ. ಈಗ ಮುಖ್ಯವಾಗಿ ಈ ಸಭೆ ಕರೆದಿರುವಂಥದ್ದು ಗ್ರಾಜುಯೇಟ್ ನಾರಾಯಣ ಸ್ವಾಮಿ ಅವರು ಈಗಲೇ ಹೇಳಿದ್ದಾರೆ, ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ MLC ಎಲೆಕ್ಷನ್ ಬರ್ತಾ ಇದೆ. ಬಹಳ ಜನ ಇದನ್ನ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಅದಕ್ಕೆ ನಾವು ಇದುವರೆಗೂ MLC ಎಲೆಕ್ಷನ್ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಗೆದ್ದಿಲ್ಲ. ಟೀಚರ್ಸು ಗೆದ್ದಿರಲಿಲ್ಲ, ಗ್ರಾಜುಯೇಟ್ಸು ಗೆದ್ದಿರಲಿಲ್ಲ. ಆದ್ರೆ ಲಾಸ್ಟ್ ಟೈಮು ನೀವೆಲ್ಲ ಎಫರ್ಟ್ ಹಾಕಿ ನಮ್ಮ DT ಶ್ರೀನಿವಾಸ ಮೂರ್ತಿನ ಟೀಚರ್ಸ್ ಕೌನ್ಸಿಲ್ ಆಯ್ಕೆ ಮಾಡಿ ಕಳಿಸಿದೀವಿ. ಈಗ ಸ್ವಲ್ಪ ಅವೇರ್ನೆಸ್ ಬಂದಿದೆ. ನಮ್ಗೆ ಮುಖ್ಯವಾಗಿ ಆಗ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಮೆಂಬರ್ಶಿಪ್ ಆಗಬೇಕು. ಮೆಂಬರ್ಶಿಪ್ ಆಗಬೇಕು ಅಂದ್ರೆ ನಾವು ಮೊದಲಿಂದ ಯಾರು ಬಹಳ ಇಂಟ್ರೆಸ್ಟ್ ತಗೊಳ್ತಾ ಇಲ್ಲ. ನಮ್ಮ ಮನೆಗಳಲ್ಲೇ ಡಿಗ್ರಿ ಮುಗಿಸಿದ ನಂತರ ನಾವು ಮೆಂಬರ್ಶಿಪ್ ಮಾಡಿಸಿರಲ್ಲ. ಚುನಾವಣೆ ಬಂದಾಗ ಅಯ್ಯೋ ನಾವು ಮೆಂಬರ್ಶಿಪ್ ಮಾಡಿಸಿರಲ್ಲ, ಏನಪ್ಪ ಮಾಡೋದು ಅಂತ ಒದ್ದಾಡ್ತೀವಿ. ಅದು ನಿಜ. ಆದ್ರಿಂದ ಈಗ ನಮ್ಗಿನ್ನೂ ಡಿಸೆಂಬರ್ 10ರವರೆಗೂ ಟೈಮ್ ಇದೆ. ಒಬ್ಬೊಬ್ಬ ಲೀಡರ್ ಒಂದು 55 ಮೆಂಬರ್ಶಿಪ್ ಮಾಡ್ಕೊಳ್ಬಹುದು ಈಸಿಯಾಗಿ. ನಮ್ಮ ಮನೆಯಲ್ಲಿ, ಪಕ್ಕದ ಮನೆಯಲ್ಲಿ, ನೆರೆಹೊರೆಯಲ್ಲಿ, ಬಂಧುಗಳಲ್ಲಿ, ಸ್ನೇಹಿತರಲ್ಲಿ ಎಲ್ಲಾರ್ದು ನೀವು ಮೆಂಬರ್ಶಿಪ್ ಮಾಡಿಸಿ ಆ ಡೇಟಾ ಬೇಸ್ ನಿಮ್ಮ ಹತ್ರ ಇಟ್ಕೋಬೇಕು. ಎಲೆಕ್ಷನ್ ಬಂದಾಗ ನೀವು ಪರ್ಸನಲ್ ಆಗಿ ಅವ್ರನ್ನ ಭೇಟಿ ಮಾಡಿ, ಫೋನ್ ಮಾಡಿ ಅವ್ರನ್ನ ಕರ್ಕೊಂಡ್ಬಂದು ವೋಟ್ ಹಾಕ್ಸಿದ್ರೆ ನಮಗೆ ಈ ಸತಿ, ಹೋದ್ ಸತಿ ಇಡೀ ನಮ್ಮ ಕ್ಯಾಂಡಿಡೇಟ್ 4th ಪ್ಲೇಸ್ ಅನ್ಸುತ್ತೆ, ಬರೀ 8,000 ವೋಟ್ ತಗೊಂಡಿದ್ವಿ. ಈಗ ಒಂದೊಂದು ಅಸೆಂಬ್ಲಿಯಿಂದ ನಾವು 10,000 ವೋಟು, ಒಂದೊಂದು ಅಸೆಂಬ್ಲಿಯಿಂದ ಒಂದು 10,000 ಮೆಂಬರ್ಶಿಪ್ ಎನ್ರೋಲ್ ಮಾಡಿದ್ರೆ ನಮ್ಮ ಕ್ಯಾಂಡಿಡೇಟ್ನ ಈಸಿಯಾಗಿ ಗೆಲ್ಸ್ಕೋಬಹುದು. ನಮಗೆ 5 ಜಿಲ್ಲೆಗಳು ಬರ್ತದೆ: ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ. ಈ ಚಿತ್ರದುರ್ಗ, ದಾವಣಗೆರೆ ಕಡೆ ನಮ್ಗೆ ಅಷ್ಟೊಂದು ವೋಟ್ ಬರಲ್ಲ. ನಮಗೆ ಜಾಸ್ತಿ ಸಿಗುವಂಥದ್ದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ. ಯಾಕಂದ್ರೆ ನಾವು ಶಾಸಕರು, ನಮ್ಮಲ್ಲಿ ಕಾಂಗ್ರೆಸ್ ಶಾಸಕರು ಜಾಸ್ತಿ ಇದ್ದಾರೆ, ಎಲ್ಲ ಪ್ರಬಲವಾದ ಶಾಸಕರೇ ಇದ್ದಾರೆ. ಇಲ್ಲಿ ಕೋಲಾರದಿಂದ ಹಿಡಿದು ಚಿಕ್ಕಬಳ್ಳಾಪುರ, ತುಮಕೂರುವರೆಗೂ ಪ್ರಬಲ ಶಾಸಕರಿದ್ದಾರೆ. ಆದ್ರಿಂದ ನಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ, ನಮ್ಮ ಶಾಸಕರ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. ನೀವು ನಮ್ಮ ಶಾಸಕರ ಹೆಸರು ಉಳಿಸ್ಬೇಕು, ಮೆಂಬರ್ಶಿಪ್ ಜಾಸ್ತಿ ಮಾಡಬೇಕು. ಏನು ನಮ್ಮ ಅಭ್ಯರ್ಥಿ ಗೆಲುವಿಗೆ ಈ ಕೋಲಾರ ಅಸೆಂಬ್ಲಿನೇ ಕಾರಣ ಅನ್ನುವಂತ ಮಾತು ಬರ್ಬೇಕಂದ್ರೆ ನೀವೆಲ್ಲ ಒಂದು 10-15 ದಿನ ನಿಮ್ ಕೆಲಸ ಕಾರ್ಯಗಳು ಬಿಟ್ಟು ಈ ಮೆಂಬರ್ಶಿಪ್ ಅಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ. ಈ ವೋಟ್ ಚೋರಿ ಫಸ್ಟ್ ಇಂದ ನಾವು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಆದ್ರೆ ಮುರಳಿ ಅವರು ಅದ್ರ ಸೀರಿಯಸ್ನೆಸ್ ಏನಂತ ಗೊತ್ತಾದ್ಮೇಲೆ ಮುರಳಿ ಅವರು ಮತ್ತು ನಮ್ಮ ಅಫ್ಸರ್ ಅವರು ಒಂದೇ ವಾರದಲ್ಲಿ 30,000 ಸಿಗ್ನೇಚರ್ ಹಾಕ್ಸಿದ್ರು. ಅಷ್ಟು ಕೆಪಾಸಿಟಿ ಇದೆ ಕೋಲಾರಲ್ಲಿರೋ ಕಾರ್ಯಕರ್ತರಿಗೆ. ಅದರಿಂದ ಅದೇ ಹುಮ್ಮಸ್ಸಿನಲ್ಲಿ ನೀವು ಈ ಗ್ರಾಜುಯೇಟ್ ಎಲೆಕ್ಷನ್ಗೆ ನೋಂದಣಿಯನ್ನು ಕೂಡ ಮಾಡಿಸ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.